ಹಲೋ, ಮೈಕ್ ಟೆಸ್ಟಿಂಗ್. ಯಾರು ಕೊಡಿಸಿದ್ರು? ನೀವೇ ತೊಗೊಂಡ್ರಾ? ಗಿಫ್ಟ್ ಮಾಡಿದ್ರಾ? ಗಿಫ್ಟ್ ಆದರೂ ಕೊಟ್ಟರು ಅಂದ್ಕೊಳ್ಳಿ, ನಾನೇ ತೊಗೊಂಡೆ ಅಂತಾದರೂ ಅಂದ್ಕೊಳ್ಳಿ, ಅಥವಾ ನನ್ನ ಕಂಪ್ನಿ ಗಿಫ್ಟ್ ಕೊಟ್ಟು ಅಂತಾದರೂ ಅಂದ್ಕೊಳ್ಳಿ. ಎಷ್ಟು ದುಡ್ಡು ಪೇ ಮಾಡಿದ್ರಿ? ಯು ಆರ್ ಸ್ಮೈಲ್. ಹಲೋ, ಎಲ್ಲರಿಗೂ ನಮಸ್ಕಾರ. ಏನಿದು ಇಷ್ಟೊಂದು ಜೋಶಲ್ಲಿ ಕೂಗ್ತಾ ಇದ್ದೀನಿ ಅಂತ ಹೇಳಿದೆ. ಇರಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಟು ವೀಚಿ ವ್ಲಾಗ್ಸ್. ಇವತ್ತು ಫೈನಲಿ ನಾನು ಅಂದ್ಕೊಂಡಿರೋದು ಒಂದು ನೆರವೇರಿದೆ. ಏನು ಗೊತ್ತಾ? ಒಂದು ನಿಮಿಷ ಇರಿ, ಮೈಕ್ ಫಿಕ್ಸ್ ಮಾಡ್ಕೊಬಿಡ್ತೀನಿ. ಏನಿರ್ಬೋದು ಇದರಲ್ಲಿ? ಗೆಸ್ ಮಾಡ್ತೀರಾ? ಬೇಡ ಬಿಡಿ, ನಾನೇ ಹೇಳ್ತೀನಿ. ಸೊ ತುಂಬ ದಿನದಿಂದ ಡೈಸನ್ ತಗೊಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಫೈನಲಿ ಡೈಸನ್ ನನ್ನ ಕೈಯಲ್ಲಿದೆ. ಇವತ್ತು ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಐ ವಾಸ್ ವೇಟಿಂಗ್. ಬನ್ನಿ ಅನ್ಬಾಕ್ಸ್ ಮಾಡುವ. ಯಾವ ಹುಡುಗಿಗೆ ಡೈಸನ್ ಇಷ್ಟ ಇರಲ್ಲ ಹೇಳಿ? ಎಲ್ಲರಿಗೂ ಅವ್ರ ಕೂದಲು ಏನಾದರೂ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಆಬ್ವಿಯಸ್ಲಿ ಇಷ್ಟ ಇರುತ್ತೆ. ಅದರಲ್ಲೂ ನನಗಂತೂ ಎಷ್ಟು ಲಾಂಗ್ ಹೇರ್ ಇರೋದಕ್ಕೆ, ಹೇರ್ ಡ್ರೈ ಮಾಡ್ಕೊಳ್ಳೋದಕ್ಕೆ, ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ, ಮತ್ತು ನನಗಂತೂ ಈ ವೇವ್ಸು ಕರ್ಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆಯಿತಾ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಗೆಟ್ ಒನ್. ಯಾರು ಕೊಡಿಸಿದ್ರು? ನೀವೇ ತೊಗೊಂಡ್ರಾ? ಗಿಫ್ಟ್ ಮಾಡಿದ್ರಾ? ಎಷ್ಟು ದುಡ್ಡು ಪೇ ಮಾಡಿದ್ರಿ? ನಿಮ್ಮ ಹತ್ರ ದುಡ್ಡು ಹೆಂಗೆ ಬಂತು ಪೇ ಮಾಡೋದಕ್ಕೆ? ಈ ಕ್ವೆಶನ್ಸಿಗೆ ಯಾವುದು ನಾನು ಆನ್ಸರ್ ಮಾಡಲ್ಲ, ಸೀಕ್ರೆಟ್. ಗಿಫ್ಟ್ ಆದರೂ ಕೊಟ್ಟರು ಅಂದ್ಕೊಳ್ಳಿ, ನಾನೇ ತೊಗೊಂಡೆ ಅಂತಾದರೂ ಅಂದ್ಕೊಳ್ಳಿ, ಅಥವಾ ನನ್ನ ಕಂಪ್ನಿ ಗಿಫ್ಟ್ ಕೊಟ್ಟು ಅಂತಾದರೂ ಅಂದ್ಕೊಳ್ಳಿ, ಐ ಡೋಂಟ್ ಮೈಂಡ್. ಬಟ್ ಬನ್ನಿ ನಾವು ಓಪನ್ ಮಾಡುವ. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ದೆ. ನನ್ನ ಫ್ರೆಂಡ್ ಹೇಳ್ತಾಯಿದ್ರು, ಐಟಮ್ಸ್ಗಳನ್ನ ತೊಗೊಳ್ಳೋಕ್ಕಿಂತ ಮುಂಚೆ ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ, ತೊಗೊಂಡ್ಮೇಲೆ ಇರಲ್ಲ ಅಂತ. ಬಟ್ ನನಗೆ ಅದನ್ನು ಓಪನ್ ಮಾಡಿ ಯೂಸ್ ಮಾಡೋವರೆಗೂ ಎಕ್ಸೈಟ್ಮೆಂಟ್ ಹೋಗಲ್ಲ ಅನಿಸುತ್ತೆ. ನಿಮಗೂ ಹಾಗೇನಾ? ಕಮೆಂಟ್ ಮಾಡಿ ಹೇಳಿ ನನಗೆ. ಅಯ್ಯೋ ನಿಮಿಷ. ಎಲ್ಲ ಪಾಸಿಬಲ್ ಆ್ಯಂಗಲಿಂದನೂ ಕಟ್ ಮಾಡ್ತಾ ಇದ್ದೀನಿ. ಯಾವ ಕಡೆಯಿಂದ ತೋರಿಸೋದಂತ ಗೊತ್ತಾಗ್ತಾ ಇಲ್ಲ. ಓಕೆ, ಸಾರಿ. ಡೈಸನ್ ಏರ್ವ್ರ್ಯಾಪ್. ಬನ್ನಿ ಇದನ್ನು ಓಪನ್ ಮಾಡುವ. ಇದನ್ನು ಒಂಚೂರು ಆ ಕಡೆ ಹಾಕ್ತೀನಿ. ಇದು ನೋಡಿ, ಇಲ್ಲಿ ಈ ಐಫೋನಲ್ಲಿ ಹೆಂಗೆ ಓಪನ್ ಮಾಡೋದಕ್ಕೆ, ನಮಗೆ ಬಾಕ್ಸ್ ಓಪನ್ ಮಾಡೋದಕ್ಕಿರುತ್ತೆ ಟಿಟ್ಟೋ, ಹಾಗೆ ಕೊಟ್ಟಿದ್ದಾರೆ. ಸಿ, ವೆರಿ ಕ್ಲಾಸಿ. ಅವ್ರು ತೊಗೊಂಡಿರೋ ದುಡ್ಡಿಗೆ ಇದನ್ನೆಲ್ಲ ಮಾಡಬೇಕು ಬಿಡಿ. ಆಯಿತು, ಇದು ಓಪನ್ ಮಾಡಿದೆ. ಏನೇ ಹೇಳಿ, ದುಡ್ಡು ಕೊಡಬೇಕಾದ್ರೆ ಬೇಜಾರಾಗುತ್ತೆ. ಬಟ್ ಅಯ್ಯೋ ಬರ್ತಾ ಇಲ್ಲ. ವರ್ಷಿಣಿ ಅಂಡರ್ ಸ್ಟ್ರಗಲ್ಸ್. ಎಲ್ಲ ಕಷ್ಟ ನನಗೆ ಯಾಕೆ ಬರ್ತಿದೆ? ನಾನು ಬಿದ್ದರೂ ಬಾಕ್ಸ್ ಬೀಳಕ್ಕೆ ಬಿಡಲ್ಲ, ಯೋಚನೆ ಮಾಡಬೇಡಿ. ಟನ್ ಬಾಕ್ಸೇ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ತಾನೇ. ಮೊದಲಿನ ವರ್ಷನೇ ಆಗಿದ್ದರೆ ಖುಷಿಗೂ ಅಳ್ತಾ ಇದ್ದೆ, ಬೇಜಾರಿಗೂ ಅಳ್ತಾ ಇದ್ದೆ, ಎಲ್ಲದಕ್ಕೂ ಅಳ್ತಾ ಇದ್ದೆ. ಈಗ ಐವ್ ಗ್ರೋನ್ ಓವರ್ ದ್ಯಾಟ್. ಬಾಕ್ಸ್ ಓಪನ್ ಮಾಡಿದ್ರೆ ಇಲ್ಲಿ ಏನೋ ಸ್ಕ್ಯಾನರ್ ಥರ ಕೊಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ, ಆಮೇಲೆ ನೋಡುವ. ಆಮೇಲೆ ಪ್ರಾಬಬ್ಲಿ ಇದು ಆ್ಯಪ್ ಡೌನ್ಲೋಡ್ ಅಥವಾ ಪ್ಲೇಸ್ಟೋರ್ ಅಥವಾ ಗೂಗಲ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾರೆ ಅನಿಸುತ್ತೆ. ಆ್ಯಂಡ್ ಹತ್ತಿರ ಬನ್ನಿ.
ಫೈನಲಿ ಯಾವ ಕಲರ್ ಇದೆ ಅಂತ ತೋರಿಸ್ತೀನಿ ರೀ ಫಸ್ಟು. ದಿ ಕ್ಲಾಸಿಕ್, ದ ಆ್ಯಕ್ಚುಯಲ್ ಕ್ಲಾಸಿಕ್. ಯಾಕೆ ಇಷ್ಟೊಂದು ರ್ಯಾಪ್ ಮಾಡಿದ್ದಾರೆ ಇವರು. ಸೋ ಗುಡ್. ಬೇರೆಯವ್ರು ಯೂಸ್ ಮಾಡೋದು ನೋಡ್ತಿದ್ದೆ, ಇವಾಗ ನನ್ನ ಕೈಯಲ್ಲಿ ಇದಿದೆ ಅಂತ ಆ್ಯಕ್ಚುಲಿ ನಂಬೋಕ್ಕಾಗ್ತಾ ಇಲ್ಲ. ಐ ಆಮ್ ಸೋ ಹ್ಯಾಪಿ. ಇದರಲ್ಲಿ ಅದು ಒಂದಿದೆ, ಬೇರೆ ಏನಾದರೂ ಇದೆಯಾ? ಅಷ್ಟೇ ಇರೋದು. ಮತ್ತು ಕರ್ಲಿಂಗ್ ಟೂಲ್ಸ್ ಇದೆ, ಬ್ರಷ್ ಇದೆ, ಬ್ರಷ್ ಅಂತಾರ ಏನಂತಾರೆ ಗೊತ್ತಿಲ್ಲ. ಮತ್ತು ಇದು ಏನದು ಬ್ಲೋ ಡ್ರೈ ಮಾಡ್ಕೊತಾರೆ ಗೊತ್ತಾ, ಅದು. ಆ್ಯಂಡ್ ಇದರಲ್ಲಿ ಸ್ಮಾಲ್ ಕರ್ವ್ಸ್, ಸಾರಿ ಕರ್ವ್ಸ್ ಅಲ್ಲ, ಕರ್ವ್ಸ್. ಇದರಲ್ಲಿ ನನಗೆ ನೋಡೋಕ್ಕೆ ಕಾಮಾಗಿ ಕಾಣಿಸ್ತಾ ಇದ್ದೀನಿ, ಬಟ್ ಒಳಗಡೆ ಟೆನ್ಷನ್ನು, ಎಕ್ಸೈಟ್ಮೆಂಟು ಎಲ್ಲ ಆಗ್ತಿದೆ. ಸೊ ಇದು ಬಿಗ್ ಕರ್ಲ್ಸ್, ಇದು ಸ್ಮಾಲ್ ಕರ್ಲ್ಸ್. ಇದನ್ನು ಯೂಸ್ ಮಾಡಿದ್ದೀನಿ ನಾನು, ಬಟ್ ಅದು ನಂದಾಗಿರಲಿಲ್ಲ. ಸೊ ಇದೆರಡು ಕರ್ಲ್ಸಿಗೆ. ಆ್ಯಂಡ್ ಇದು ತೋರಿಸ್ದೆ ಅಲ್ಲ, ಇದಾದಮೇಲೆ ದ ಕ್ಲಾಸಿಕ್ ಹೇರ್ ಡ್ರೈಯರ್. ಇದನ್ನು ಹೇಗೆ ಫಿಕ್ಸ್ ಮಾಡೋದು? ಓಕೆ, ಇಲ್ಲಿ ಲಾಕ್ಗೆ ಬಟನ್ ಇದೆ ಅಷ್ಟೇ. ಲಾಕ್ ಆಯಿತು. ಪ್ಲಗ್ ಮಾಡೋದು, ಹೇರ್ ಡ್ರೈ ಮಾಡ್ಕೊಳ್ಳೋದು, ಆಮೇಲೆ ಜಸ್ಟ್ ಹಿಂಗೆ ಕೆಳಗಡೆ ಪುಲ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಅದಾದಮೇಲೆ ಇದೇನಂತ ದೇವ್ರಾಣೆ ಗೊತ್ತಿಲ್ಲ ನನಗೆ, ಪ್ರಾಬಬ್ಲಿ ಆನ್ಲೈನಲ್ಲಿ ಚೆಕ್ ಮಾಡ್ತೀನಿ. ಏನಂತಲೇ ಗೊತ್ತಾಗ್ತಾಯಿಲ್ಲ, ಯಾವ ಕಡೆ ತಿರುಗಿಸಿದ್ರು. ಅಂದರೆ ಇದು ಕೂಡ ರೊಟೇಟ್ ಆಗ್ತಾ ಇದೆ. ಐ ಆಮ್ ನಾಟ್ ಶ್ಯೂರ್ ಇದರಲ್ಲಿ ಏನು ಮಾಡಬೇಕು ಅಂತ. ಮತ್ತು ಇದರಲ್ಲಿ ಇನ್ನೊಂದು ಏನು ಯೂಸು ಅಂದರೆ, ಯೂಶ್ವಲಿ ನನ್ನ ಹತ್ರ ಮುಂಚೆ ಇದ್ದಿದ್ರಲ್ಲಿ ಹೆಂಗಿತ್ತು ಅಂದರೆ, ಹೇರ್ ಬ್ರಷ್ ಮಾಡಬೇಕಾದ್ರೆ ಬೈ ಎನಿ ಚಾನ್ಸ್ ಈ ಪಾರ್ಟ್ ಟಚ್ ಮಾಡಿದ್ರೆ ಯಾವಾಗಲೂ ಹ್ಯಾಂಡ್ ಬರ್ನ್ ಮಾಡ್ಕೊತಿದ್ದೆ. ರೀಸೆಂಟಾಗಿ ಕೂಡ ಹ್ಯಾಂಡ್ ಬರ್ನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಗುಡ್ ಥಿಂಗ್ ಇದರಲ್ಲಿ ಹ್ಯಾಂಡ್ ಬರ್ನ್ ಆಗೋಲ್ಲ, ಹಿಂಗೆ ಇಟ್ಕೊಂಡು ಆರಾಮಾಗಿ ಮಾಡ್ಕೊಬೋದು. ಬಟ್ ನೀವೆಲ್ಲ ಕೇಳ್ಬೋದು ಇದು ವರ್ತ್ ಇದೆಯಾ ಅಂತ. ಕಷ್ಟಪಡೋದೇನಕ್ಕೆ, ಖುಷಿಯಾಗಿರೋದಕ್ಕೆ ತಾನೇ. ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ, ಎಲ್ಲರೂ ಖುಷಿಯಾಗಿರ್ತಾರೆ. ಸೊ ಇದಾಗಿತ್ತು ಈ ವಿಡಿಯೋದಲ್ಲಿ. ಹೇಗೆ ಯೂಸ್ ಮಾಡ್ತೀನಿ, ಪ್ರಾಬಬ್ಲಿ ನಾನು ಇದನ್ನು ಇವಾಗ ಯೂಸ್ ಮಾಡಿದ್ರೆ ಆ ವಿಡಿಯೋಸ್ ಕೂಡ ಅಟ್ಯಾಚ್ ಮಾಡ್ತೀನಿ. ಎಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋ ಮಾಡೋವರೆಗೂ ಕೀಪ್ ವಾಚಿಂಗ್. ಬಾಯ್ ಬಾಯ್, ಸಿ ಯು. ನಾನು ಈ ಬ್ರಷ್ ಯೂಸ್ ಮಾಡಿ ಈ ಥರ ಮಾಡಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ ನನಗೊಂದು ಹೆವಿ ಇಷ್ಟ ಆಯಿತು. ಯೂಶ್ವಲಿ ಈ ಸಣ್ಣ ಪಾರ್ಟ್ ಹೇರ್ನ ಐ ವಿಲ್ ಸ್ಟ್ರೈಟನ್ ಇಟ್, ಬಿಕಾಸ್ ಎಷ್ಟೇ ಏನೇ ಮಾಡಿಸಿದ್ರು ನನಗೆ ಈ ಕೂದಲು ಹಿಂಗೆ ಕರ್ಲಿಯಾಗಿ. ಆಲ್ಸೋ ನೀವೇನಾದರೂ ತೊಗೊತಾ ಇದ್ರೆ ಇದನ್ನು ತೆಗಿಬೇಕಾದ್ರೆ ಇಲ್ಲೇ ಇಟ್ಕೊಂಡು ತೆಗೀರಿ, ಬಿಕಾಸ್ ಹೀಟ್ ಟು ಏನೇ ಆದ್ರೂ ಯೂಸ್ ಮಾಡಿದ್ಮೇಲೆ ಈ ಪಾರ್ಟ್ ಫುಲ್ ಬಿಸಿ ಆಗಿರುತ್ತೆ. ಸೊ ಇಲ್ಲೇ ಹೋಲ್ಡ್ ಮಾಡಿ ಜಸ್ಟ್ ರಿಮೂವ್ ಮಾಡಿ. ಆ್ಯಂಡ್ ಲೆಟ್ಸ್ ಟ್ರೈ ದಿಸ್, ಬಿಕಾಸ್ ನನಗೆ ಕರ್ಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳಿದೆ ಅಲ್ಲ. ಸ್ಟೋರಿಗೆ ಹೋಗಿ ಟ್ರೈ ಎಲ್ಲ ಮಾಡಿಲ್ಲ, ಡೈರೆಕ್ಟಾಗಿ ಹಾಗೆ ತೊಗೊಂಡಿದ್ದು. ಸೊ
ಆಲ್ಸೋ ದೇರ್ ಇಸ್ ಅ ಆಪ್ಷನ್ ಇನ್ವರ್ಡ್ ಕರ್ಲ್, ಔಟ್ವರ್ಡ್ ಕರ್ಲ್ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ. ಆಫ್ಟರ್ ದಿಸ್ ಹೌ ಇಸ್ ದಟ್, ಹೇಗಿದೆ? ಆಲ್ಸೋ ದೋ ನೀವು ಡೈಸನ್ ಯೂಸ್ ಮಾಡಿದ್ರು ಯು ಶುಡ್ ಯೂಸ್ ಅದು ಸ್ಪ್ರೇ ಬರುತ್ತೆ ಗೊತ್ತಾ, ಲೈಕ್ ಏನಂತಾರೆ ಹೇರ್ ಸ್ಪ್ರೇ ಆರ್ ವಾಟ್ ಎವರ್ ಇರುತ್ತೆ, ಅದನ್ನು ಯೂಸ್ ಮಾಡಲೇಬೇಕು. ಬಿಕಾಸ್ ಅದು ಕೂರಲ್ಲ, ಇಲ್ಲ ಅಂದರೆ ದಿಸ್ ಇಸ್ ಹೌ ಇಟ್ ವರ್ಕ್. ಇದಾದಮೇಲೆ 1-2 ಸೆಕೆಂಡ್ಸ್ ಹಿಂಗೆ ಬಿಟ್ಟು ರಿಮೂವ್ ಇಟ್. ಹೌ ಡಸ್ ಇಟ್ ಲುಕ್? ಚೆನ್ನಾಗಿದೆ ತಾನೆ? ಸಿ ದೇರ್ ಇಸ್ ಅ ಡಿಫ್ರೆನ್ಸ್ ಇಲ್ಲಿಗೂ ಇಲ್ಲಿಗೂ. ನೀವು ಹೇಳಿ ನನಗೆ ಕರ್ಲ್ಸ್ ಚೆನ್ನಾಗಿ ಕಾಣುತ್ತಾ ಅಥವಾ ಸ್ಟ್ರೈಟ್ ಹೇರ್ ಚೆನ್ನಾಗಿ ಕಾಣುತ್ತೆ ಅಂತ. ಐ ಪ್ರಿಫರ್ ವೇವಿ ಹೇರ್, ಆಯಿತಾ? ಅಂದರೆ ಕರ್ಲಿನೂ ಅಲ್ಲ, ತುಂಬ ಸ್ಟ್ರೈಟ್ ಕೂಡ ಅಲ್ಲ, ವೇವಿ ಹೇರ್ ಇರಬೇಕು. ಇದು ಕೂಡ ಅಷ್ಟೇ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ವೇವಿ ಲೈಕ್ ಪ್ರಾಪರ್ ವೇವಿ ಹೇರ್ ಆಗುತ್ತೆ. ಸೊ ಐ ಲೈಕ್ ದ್ಯಾಟ್. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ.